GHS ಕ್ಯಾಲಿಗುಪ್ಪ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದು, ನಾವು ನಮ್ಮ ಶಾಲೆಯಲ್ಲಿ ನೈಸರ್ಗಿಕ ಸಸ್ಯಗಳ ಎಲೆಯಿಂದ ಸೊಳ್ಳೆ ನಿಯಂತ್ರಣ ಎನ್ನುವ ಒಂದು ಮಾಡೆಲ್ ಅನ್ನು ರಚಿಸಿದ್ದೇವೆ. ಸರ್, ನನ್ನ ಹೆಸರು ಶಿಕ್ಷಕರ ಮುಂದೆ ಮನೆ. ನಾನು GHS ಕ್ಯಾಲಿಗುಪ್ಪ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾವು ನೈಸರ್ಗಿಕ ಎಲೆಗಳಿಂದ ಸೊಳ್ಳೆಗಳ ನಿಯಂತ್ರಣಕ್ಕೆ ಇದು ಮಾಡೆಲನ್ನು ನಾವು ಮಾಡಿದ್ದೇವೆ. ನನ್ನ ಹೆಸರು ಗಣೇಶ. ನಾನು GHS ಕ್ಯಾಲಿಗುಪ್ಪ 9ನೇ ತರಗತಿಗೆ ಓದುತ್ತೇನೆ. ನಾವು ನೈಸರ್ಗಿಕ ಸಸ್ಯಗಳ ಎಲೆಯಿಂದ ಸೊಳ್ಳೆ ನಿಯಂತ್ರಣ ನೈಸರ್ಗಿಕ ಸಸ್ಯಗಳ ಎಲೆಯಿಂದ ಸೊಳ್ಳೆ ನಿಯಂತ್ರಣ ಇದನ್ನು ಮಾಡುವ ಉದ್ದೇಶ, ಮನೆಯಲ್ಲಿ ಸೊಳ್ಳೆಗಳು ಹೆಚ್ಚಾಗಿರ್ತಾವಲ್ಲ ಅದನ್ನು ನಿಯಂತ್ರಿಸಲು ನಾವು ಇದನ್ನು ನೈಸರ್ಗಿಕವಾಗಿ ಬಳಸ್ತೇವೆ. ಇದಕ್ಕೆ ಬೇಕಾಗಿರುವ ಸಲಕರಣೆಗಳು 60 ವೋಲ್ಟ್ಸ್ನ ಬಲ್ಬು, ಆನಂತರ 2 ಸ್ಟೀಲ್ ಪಾತ್ರೆಗಳು, ನೀರು, 2 ಸ್ಟೀಲ್ ಪಾತ್ರೆಗಳು, ವಿದ್ಯುತ್ ಮೇಣದ ಬತ್ತಿ ಇಲ್ಲಿದೆಯಲ್ಲ ಅದೇ, ವಿವಿಧ ಸಸ್ಯದ ಎಲೆಗಳು, ಬೇವು, ನೀಲಗಿರಿ, ತುಳಸಿ, ಆನಂತರ ಪುದೀನ ಇವೆಲ್ಲವುಗಳು ಬೇಕಾಗ್ತವೆ. ನಾವು ಇದನ್ನು ಪರಿಚಯ ಮಾಡೋದಂದ್ರೆ, ಇದು ನೈಸರ್ಗಿಕ ಸಸ್ಯಗಳ ಎಲೆಯಿಂದ ಸೊಳ್ಳೆ ನಿಯಂತ್ರಣ ಮಾಡಲು ಇದನ್ನು ಬಳಸ್ತೇವೆ. ಇದು ಯಾವುದೇ ತರಹದ ಅನಾರೋಗ್ಯ ಹೊಗೆಯನ್ನು ಉಂಟು ಮಾಡುವುದಿಲ್ಲ. ನಾವು ಅನಾರೋಗ್ಯಕರ ವಿಧಾನಗಳನ್ನು ಬಳಸುತ್ತೇವೆ. ಅವುಗಳಲ್ಲಿ DDT, ಫ್ಲಾಶ್ ಕಾರ್ಡ್, ಸೊಳ್ಳೆ ಬತ್ತಿ, ಲಿಕ್ವಿಡೇಟರ್. ಇದನ್ನು ಮಾಡುವ ವಿಧಾನ, ನೈಸರ್ಗಿಕವಾಗಿ ಸಿಗುವ ನೀಲಗಿರಿ, ಬೇವು, ನಿಂಬೆ, ಪೇರಲ, ಬೆಳ್ಳುಳ್ಳಿ, ಪುದೀನ, ತುಳಸಿ ಎಲೆಗಳನ್ನು ರುಬ್ಬಿ ನಂತರ ಬಟ್ಟೆಯಿಂದ ಸೋಸಿ ಈ ರಸವನ್ನು ಈ ಪಾತ್ರೆಯಲ್ಲಿ ಹಾಕಿಕೊಂಡು ಈ ಥರ ಹಾಕಿಕೊಂಡು ಈ 60 ವೋಲ್ಟ್ಸ್ನ ಬಲ್ಬನ್ನು ಬೆಳಗಿಸಬೇಕು. ಈ ಬೆಳಗಿಸಿದ ಬಲ್ಬ್ನಿಂದ ಈ ಸ್ಟೀಲ್ ಪಾತ್ರೆಯು ಕಾದು ಮೇಲಿನ ದ್ರವರೂಪವು ಅನಿಲ ರೂಪಕ್ಕೆ ಬಾಷ್ಪೀಕರಣಗೊಂಡು ಆ ಹೊಗೆಯಿಂದ ಸೊಳ್ಳೆಗಳು ಮನೆಯಿಂದ ಹೊರಹೋಗುತ್ತವೆ. ಈ ಹೊಗೆಯಿಂದ ನಾವು ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಹಾಗಾಗಿ ಇದನ್ನ ಒಂದು ಉತ್ತಮ ಸೊಳ್ಳೆ ನಿಯಂತ್ರಣ ಎಂದು ಹೇಳ್ಬೋದು. ಇದನ್ನ ಕಡಿಮೆ ಇದರಲ್ಲಿ ಇದನ್ನು ಕೂಡ ಮಾಡಬಹುದು.